ನಮಸ್ಕಾರ ಎಲ್ಲರಿಗೂ ಬೋಸು ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ್ಗ. ಆಫ್ಟರ್ ಇಂಡಿಯಾಸ್ ಲಾಸ್ ಅಟ್ MCG ಇವಾಗ ಕ್ವಶನ್ ಬಂದಿದೆ, ಇಂಡಿಯಾ ಕ್ವಾಲಿಫೈ ಆಗುತ್ತಾ ಆಗೋದಿಲ್ವಾ ಅಂತ. ಕ್ವಾಲಿಫೈ ಆಗಬೇಕು ಅಂತಂದರೆ ಏನು ಆಗಬೇಕು, ಯಾವ ಥರ ಸಿನಾರಿಯೋಗಳು ವರ್ಕೌಟ್ ಆಗಬೇಕು ಅನ್ನೋದು ಇವಾಗ ಬಂದು ಕೂತ್ಕೊಂಡಿದೆ. ಇವಾಗ ಇಂಡಿಯಾ ಡೈರೆಕ್ಟಾಗಿ ಇಂಡಿಪೆಂಡೆಂಟಾಗಿ ಕ್ವಾಲಿಫೈ ಆಗೋದಕ್ಕೆ ಆಗೋದಿಲ್ಲ. ಇಂಡಿಯಾದ ಮೇಲೆ ಡಿಪೆಂಡೆನ್ಸಿ ಬಂದಿದೆ. ಇಂಡಿಯಾ ಈ ಮ್ಯಾಚ್ನ ಡ್ರಾ ಮಾಡ್ಕೊಂಡು MCG ಟೆಸ್ಟ್ನ ಡ್ರಾ ಮಾಡ್ಕೊಂಡಿದ್ರು ಕೂಡ ಡಿಪೆಂಡೆನ್ಸಿ ಬರೋದು. ಇಂಡಿಯಾ ಜಸ್ಟ್ ಗೆದ್ದಿದ್ರೆ ಮಾತ್ರ ಡಿಪೆಂಡೆನ್ಸಿ ಬರದೇ ಇರೋ ಥರ ಆಗಿರೋದು. ನೆಕ್ಸ್ಟ್ ಮ್ಯಾಚ್ನ SCGಲಿ ಗೆದ್ದಿತ್ತು ಅಂತಂದರೆ ನೆಕ್ಸ್ಟ್ ಮ್ಯಾಚ್ ಇರೋದು ಸಿಡ್ನಿ ಕ್ರಿಕೆಟ್ ಗ್ರೌಂಡಲ್ಲಿ. ಈ ಮ್ಯಾಚು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ ಇಂಡಿಯಾಗೆ. ಈ ಮ್ಯಾಚ್ನ ಇಂಡಿಯಾ ಗೆಲ್ಲೇಬೇಕು, ಗೆದ್ಬಿಟ್ಟು ಸೀರೀಸ್ನ 2-2 ಮಾಡಲೇಬೇಕು. ಸೀರೀಸ್ನ ಈಕ್ವಲ್ ಮಾಡೋದ್ರ ಜೊತೆಗೆ ಒಂದು ಸ್ವಲ್ಪ ರೆಪ್ಯುಟೇಷನ್ನ ಉಳಿಸ್ಕೊಳ್ಳೋದ್ರ ಜೊತೆಗೆ ಯಾಕೆಂದರೆ ನಮಗೇನೆ ಬರುತ್ತೆ ಟ್ರೋಫಿ, ಯಾಕಂದರೆ ಲಾಸ್ಟ್ ಟೈಮ್ ನಾವೇ ಚಾಂಪಿಯನ್ಸ್ ಆಗಿದ್ದರಿಂದ ವಾಟರ್ ಗವಾಸ್ಕರ್ ಟ್ರೋಫಿ ನಮಗೆ ಬರುತ್ತೆ. ಬಟ್ ಸೀರೀಸು ಈಕ್ವಲ್ ಆಗುತ್ತೆ, ಸೀರೀಸು ಡ್ರಾ ಆಗುತ್ತೆ, ಸೀರೀಸ್ ಒಂಥರ ಟೈ ಆಗುತ್ತೆ. ಸೊ ಸೀರೀಸ್ನ ಟೈ ಮಾಡ್ತು ಅಂತಂದರೆ, ಸೀರೀಸ್ನ ಲೆವೆಲ್ ಮಾಡ್ತು ಅಂದರೆ ಏನಾದರೂ ಯೂಸ್ ಆಗುತ್ತೆ ಅಂತ ಕೇಳಿದ್ರೆ ಹೌದು, ಸೀರೀಸ್ನ ಲೆವೆಲ್ ಮಾಡ್ತು ಅಂದರೆ ಯೂಸ್ ಆಗುತ್ತೆ ಇಂಡಿಯಾಗೆ. ಇಂಡಿಯಾ ಔಟ್ಸೈಡ್ ಚಾನ್ಸ್ ಇದೆ ಇವಾಗ ಕ್ವಾಲಿಫೈ ಆಗೋದಕ್ಕೆ. ಡೈರೆಕ್ಟ್ ಪಾಸಿಬಿಲಿಟಿ ಇಲ್ಲ, ಔಟ್ಸೈಡ್ ಚಾನ್ಸ್ ಇದೆ. ಅದು ಆಸ್ಟ್ರೇಲಿಯಾ ವರ್ಸಸ್ ಶ್ರೀಲಂಕಾ ಸೀರೀಸ್ ಏನಿದೆ ಅದ್ರ ಮೇಲೆ ಡಿಪೆಂಡೆನ್ಸಿ ಬಿದ್ದಿದೆ. ಫಸ್ಟು ಪಾಯಿಂಟ್ಸ್ ಟೇಬಲ್ ಡಿಸ್ಪ್ಲೇ ಮಾಡಿದ್ರೆ ನೋಡ್ತಿರ್ಬೋದು, ಆಫ್ಟರ್ MCG ಲಾಸ್ ಯಾವ ಥರ ಕಾಣಿಸ್ತಿದೆ ಪಾಯಿಂಟ್ಸ್ ಟೇಬಲ್ ಅಂತ. ಇಂಡಿಯಾ 52.78%ಗೆ ಬಂದು ಇಳಿತಿದೆ. ಆಸ್ಟ್ರೇಲಿಯಾ 61.46%ಗೆ ಏರಿದೆ. ಇಲ್ಲಿ 66.67% ತಗೊಂಡಿರುವಂಥ ಸೌತ್ ಆಫ್ರಿಕಾ ಅಫಿಷಿಯಲಿ ನೆನ್ನೆ ಕ್ವಾಲಿಫೈ ಆಗಿದಂತೂ ಆಯಿತು. ಪಾಕಿಸ್ತಾನದ ಮೇಲೆ ಮೊದಲನೇ ಟೆಸ್ಟ್ನ ಗೆಲ್ತಾ ಇದ್ದಂಗೆ ಅಫಿಷಿಯಲಿ ಕ್ವಾಲಿಫೈ ಆಗಿದೆ, ಸೀಲ್ ಮಾಡಿಬಿಟ್ಟಿದ್ದಾರೆ ಅವರು. ಇವಾಗ ಸೌತ್ ಆಫ್ರಿಕಾ ಅಗೇನ್ಸ್ಟ್ ಯಾರು ಆಡಬೇಕು, ಆಸ್ಟ್ರೇಲಿಯಾನ ಇಂಗ್ಲೆಂಡ್ ಅಲ್ಲ ಇಂಡಿಯಾನ ಅನ್ನೋದು ಒಂದು ಕ್ವೆಶನ್ ಅಷ್ಟೇ. ಸೊ ಇಲ್ಲಿ ಆಸ್ಟ್ರೇಲಿಯಾ ಮುನ್ನುಗ್ಗಿದ್ರೆ ಅಂತ ಹೇಳಬೇಕು. ಯಾವುದೇ ಡಿಪೆಂಡೆನ್ಸಿ ಇವಾಗ ಸದ್ಯದ ಮಟ್ಟಿಗೆ ಆಸ್ಟ್ರೇಲಿಯಾ ಟೀಮಿಗೆ ಇಲ್ಲ. ಅವರು ಜಸ್ಟ್ ಗೆಲ್ಲಬೇಕಷ್ಟೇ. ನೆಕ್ಸ್ಟ್ ಮ್ಯಾಚ್ ಏನಾದ್ರು ಗೆದ್ಬಿಡ್ತು ಅಂತಂದ್ರೆ SCGಲಿ ಅವರು ಗೆದ್ರೆ ಸಾಕು, ಇಂಡಿಯಾ ನೆಗೆಟ್ ಆಗಿ ಹೋಗ್ಬಿಡ್ತಾರೆ, ಆರಾಮಾಗಿ ಅಲ್ಲೇನೆ ಡೈರೆಕ್ಟಾಗಿ ಕ್ವಾಲಿಫೈ ಆಗ್ತಾರೆ. ಶ್ರೀಲಂಕಾ ಸೀರೀಸು ಒಂಥರ ಡೆಡ್ ರಬ್ಬರ್ ಇದ್ದಂಗೆ ಇರುತ್ತೆ, ಅದ್ರ ಗೆದ್ರು ಅಷ್ಟೇ ಸೋತ್ರು ಅಷ್ಟೇ. ಆಸ್ಟ್ರೇಲಿಯಾ ಅಫಿಷಿಯಲಿ ಕ್ವಾಲಿಫೈ ಆಗೇ ಆಗ್ತಾರೆ ನೆಕ್ಸ್ಟ್ ಮ್ಯಾಚ್ನ ಗೆದ್ಬಿಟ್ರು SCGಲಿ ಅಂತ ಅಂದರೆ. ಸೊ ಅದಕ್ಕೋಸ್ಕರ SCG ಟೆಸ್ಟು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. SCGಲಿ ಇಂಡಿಯಾ ಏನಾದ್ರು ಗೆಲ್ತು ಅಂದರೆ ಗೆಲ್ಲಬೇಕಷ್ಟೇ, ಗೆದ್ರೇ ಸೀನು, ಇಲ್ಲಾಂದರೆ ಸೀನೇ ಇಲ್ಲ, ಔಟ್ ಆಫ್ ಸೀನ್ ಆಗೋಗ್ಬಿಡ್ತಾರೆ. ಆಲ್ರೆಡಿ ಔಟ್ ಆಫ್ ಸೀನ್ ಆಗಿದ್ದಾರೆ, ಇನ್ನೂ ಔಟ್ ಆಫ್ ಸೀನ್ ಆಗಿಬಿಟ್ಟು ಈಚೆ ಕಡೆ ಬರ್ತಾ ಇರಬೇಕಷ್ಟೇ, ಇಬ್ಬರು ಕ್ವಾಲಿಫೈ ಆಗೋಗ್ಬಿಡ್ತಾರೆ ಅಫಿಷಿಯಲಿ. ಸೊ ಇನ್ ಕೇಸ್ ಏನಾದ್ರು SCG ಟೆಸ್ಟ್ನ ಇಂಡಿಯಾ ಗೆಲ್ತು ಅಂದರೆ ಡ್ರಾ ಆಗಿ ಇವೆಲ್ಲ ಇಲ್ಲವೇ ಇಲ್ಲ. ಡ್ರಾ ಮಾಡ್ಕೊಳ್ಳೋದು ಅವೆಲ್ಲ ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಅಷ್ಟೇ. ಡ್ರಾ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಮಾಡ್ಕೊಂಡಂಗಿದ್ರೆ ಈ ಮ್ಯಾಚ್ನೇ ಡ್ರಾ ಮಾಡ್ಕೋಬೇಕಾಗಿತ್ತು. ಇನ್ನು ಅಲ್ಲಿ ನೆಕ್ಸ್ಟ್ ಮ್ಯಾಚ್ನ ಡ್ರಾ ಮಾಡ್ಕೊಳ್ಳೋದು, ಸೀರೀಸ್ನೂ ಸೋಲ್ತಾರೆ ಹೆಂಗಿದ್ರು, ಡ್ರಾ ಮಾಡ್ಕೊಂಡು ಪ್ರಯೋಜನ ಇಲ್ಲ. ನೆಕ್ಸ್ಟ್ ಮ್ಯಾಚ್ನ ಇಂಡಿಯಾ ಗೆಲ್ಲೇಬೇಕು, ಬೇರೆ ವಿಧಿ ಇಲ್ಲ. ಡ್ರಾ ಎಲ್ಲ ನೋಡ್ತು ಅಂತಂದರೆ ಆಗೋದಿಲ್ಲ. ಅಂದರೆ ಔಟ್ಸೈಡ್ ಚಾನ್ಸ್ ಏನಿದೆ ಅದು ಕೂಡ ನೆಗೆಟ್ ಆಗಿ ಹೋಗ್ಬಿಡುತ್ತೆ. ಡ್ರಾ ಮಾಡ್ಕೊಳ್ಳೋದಕ್ಕಿಂತ ಸೋಲೋದೇ ಬೆಟ್ರ್ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಸೊ ನೆಕ್ಸ್ಟ್ ಮ್ಯಾಚ್ನ ಇಂಡಿಯಾ ಏನಾದ್ರು ಗೆಲ್ತು ಅಂತಂದರೆ ಶ್ರೀಲಂಕಾ ಸೀರೀಸ್ ಮೇಲೆ ಯಾವ ಥರ ಡಿಪೆಂಡೆನ್ಸಿ ಬೀಳುತ್ತಂದರೆ, ಆಸ್ಟ್ರೇಲಿಯಾನ ಶ್ರೀಲಂಕಾ ಗೆಲ್ಲೋದಕ್ಕೆ ಬಿಡಬಾರ್ದು. 2 ಟೆಸ್ಟ್ ಮ್ಯಾಚ್ ಇದೆ, 2 ಟೆಸ್ಟ್ ಮ್ಯಾಚಲ್ಲಿ 2 ಟೆಸ್ಟ್ ಮ್ಯಾಚನ್ನು ಕೂಡ ಗೆಲ್ಲೋದಕ್ಕೆ ಬಿಡಬಾರ್ದು. ಒಟ್ಟಿನಲ್ಲಿ ಶ್ರೀಲಂಕಾ ಸೀರೀಸ್ನ ಗೆಲ್ಲಬೇಕು. ಅದು 1-0 ಗೆಲ್ತಾರೋ ಅಥವಾ 2-0 ಗೆಲ್ತಾರೋ ಗೊತ್ತಿಲ್ಲ. ಒಂದು ಮ್ಯಾಚ್ನ ಗೆಲ್ಲಬೇಕು ಶ್ರೀಲಂಕಾ. 1 ಮ್ಯಾಚ್ನ ಗೆದ್ಬಿಟ್ಟು 1 ಮ್ಯಾಚ್ನ ಡ್ರಾ ಮಾಡಿದ್ರು ಕೂಡ ನಡೆಯುತ್ತೆ. ಇಲ್ಲ ಅಂತಂದರೆ 2 ಮ್ಯಾಚ್ನ ಶ್ರೀಲಂಕಾ ಗೆದ್ದರೆ ನಡೆಯುತ್ತೆ. ಸೊ ಈ ಥರ ಡಿಪೆಂಡೆನ್ಸಿ ಬಂದು ಕೂತ್ಕೊಂಡಿದೆ. ಒಂದು ವೇಳೆ ಈ ಮ್ಯಾಚು MCG ಮ್ಯಾಚ್ ಏನಾದ್ರು ಡ್ರಾ ಆಗಿತ್ತು ಅಂತಂದಿದ್ರೆ ಈ ಮ್ಯಾಚ್ನ ಡ್ರಾ ಮಾಡಿರ್ಬೋದಾಗಿತ್ತು. ಇಂಡಿಯಾ ಸ್ವಲ್ಪ ಪಣ ತೊಟ್ಟಿತ್ತು ಅಂತಂದಿದ್ರೆ, ಕರೆಕ್ಟಾಗಿ ಎಲ್ಲ ಫಾಲ್ ಶಾಟ್ನ ಇಂಡ್ಯೂಸ್ ಮಾಡಿದೆ ಈ ಮ್ಯಾಚ್ ಏನಾದ್ರು ಡ್ರಾ ಮಾಡಿತ್ತು ಅಂತಂದಿದ್ರೆ ಅಲ್ಲಿ ಆಸ್ಟ್ರೇಲಿಯಾ 1 ಮ್ಯಾಚ್ನ ಸೋತಿ 1 ಮ್ಯಾಚ್ನ ಗೆಲ್ಲೋ ಥರ ಆಗಿದ್ರು ಕೂಡ ಬಹುಶಃ ಕ್ವಾಲಿಫೈ ಆಗ್ತಾ ಇದ್ರೇನೋ. ಶ್ರೀಲಂಕಾ 1 ಮ್ಯಾಚ್ನ 1 ಸೀರೀಸ್ ಆಗಿದ್ರು ಕೂಡ ಕ್ವಾಲಿಫೈ ಆಗುವಂಥ ಪಾಸಿಬಿಲಿಟಿ ಇರ್ತಿತ್ತು ಒಂಥರ ಕಾಣಿಸ್ತಾ ಇದೆ. ಬಟ್ ಇವಾಗ ಆಸ್ಟ್ರೇಲಿಯಾನ ಗೆಲ್ಲೋದಕ್ಕೆ ಬಿಡಬಾರ್ದು. 1 ಮ್ಯಾಚ್ನ ಡ್ರಾ ಮಾಡ್ಕೋಬೋದು ಅಷ್ಟೇ ಶ್ರೀಲಂಕಾದವರು, ಬಟ್ 1 ಮ್ಯಾಚ್ನ ಅವ್ರು ಕಂಪಲ್ಸರಿಯಾಗಿ ಗೆಲ್ಲೇಬೇಕು. 1 ಮ್ಯಾಚ್ನ ಗೆದ್ದು 1 ಮ್ಯಾಚ್ನ ಡ್ರಾ ಮಾಡ್ಕೋಬೋದು, ಅಥವಾ 2 ಮ್ಯಾಚ್ನ ಶ್ರೀಲಂಕಾನೇ ಗೆಲ್ಲಬೇಕು. ಆಸ್ಟ್ರೇಲಿಯಾಗೆ 1 ಮ್ಯಾಚ್ನು ಕೂಡ ಗೆಲ್ಲೋದಕ್ಕೆ ಬಿಡಬಾರ್ದು. ಅವಾಗ ಮಾತ್ರ ಇಂಡಿಯಾದವರು ಕ್ವಾಲಿಫೈ ಆಗ್ತಾರೆ. ಅವೆಲ್ಲ ಆಗೋಕ್ಕಿಂತ ಮುಂಚೆ ಫಸ್ಟು SCGಲಿ ಇಂಡಿಯಾ ಗೆಲ್ಲಬೇಕು, ಅವಾಗಲೇ ಅದು ಸೀನಿಗೆ ಬರೋದು. SCGಲೇ ಗೆಲ್ಲಿಲ್ಲ ಇವರು, ಅಲ್ಲೂ ಡ್ರಾ ಆಯಿತು, ಅಲ್ಲೂ ಸೋತೋಗ್ಬಿಟ್ರು ಅಂತಂದರೆ ಸೀನಲ್ಲೇ ಇರೋದಿಲ್ಲ, ಔಟ್ ಆಫ್ ಸೀನ್ ಆಗಿ ಹೋಗ್ಬಿಡ್ತಾರೆ. ಸೊ ಇದೊಂದೇ ಸೀನ್ ಇರೋದು ಗುರು. ಒಟ್ಟಿನಲ್ಲಿ ಡಿಪೆಂಡೆನ್ಸಿ ಅಂತೂ ಶ್ರೀಲಂಕಾ ಸೀರೀಸ್ ಮೇಲೆ ಬಂದು ಕೂತಿದೆ.
ಇನ್ನೇನು ಹೇಳ್ತೀರಾ, ಏನೋ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ. ಶ್ರೀಲಂಕಾ ಸೀರೀಸಿಗೆ ವೆಯ್ಟ್ ಮಾಡಬೇಕು, ನೆಕ್ಸ್ಟ್ ಮ್ಯಾಚ್ನ ಗೆದ್ಬಿಟ್ಟು ಅಷ್ಟೇ, ಬೇರೆ ಏನೂ ಇಲ್ಲ. ನೋಡೋಣ ಅದೇನಾಗುತ್ತೆ ಅಂತ. ನನ್ನ ಪ್ರಕಾರ ಇಂಡಿಯಾ ಕ್ವಾಲಿಫೈ ಆಗುವಂಥ ಪಾಸಿಬಿಲಿಟಿ ಏನಿದೆ, ಇದು 95% ಇಲ್ಲ ಗುರು, ಇನ್ನೊಂದು 5% ಒಂದು ಔಟ್ಸೈಡ್ ಪಾಸಿಬಿಲಿಟಿ ಇದೆ. ಯಾಕಂದರೆ ಶ್ರೀಲಂಕಾ ಮೇಲೆ ಆಸ್ಟ್ರೇಲಿಯಾದವರು ಸೋಲ್ತಾರೆ ಅಂತ ಒಂದು ಮ್ಯಾಚ್ನೂ ಗೆಲ್ಲಕ್ಕಾಗೋದಿಲ್ಲ, 2-2 ಸೋಲ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆಲ್ಲ, ಇದು ಸಿಕ್ಕಾಪಟ್ಟೆ ಒಂಥರ ಓವರ್ ಎಕ್ಸ್ಪೆಕ್ಟೇಷನ್ ಇದು. ನೋಡೋಣ ಅದು ಏನಾಗುತ್ತೆ ಅಂತ. ಶ್ರೀಲಂಕಾದವ್ರು ಕರುಣೆ ತೋರಿಸ್ಬೇಕಷ್ಟೇ ನಮ್ಮ ಮೇಲೆ. ನಿಮ್ಮ ಮೇಲೆ ಬದನೇಕಾಯಿ ಕರುಣೆ ತೋರಿಸ್ಬೇಕು, ನಾವೇನು ಗೆಲ್ಲಬಾರ್ದು ಅಂತ ಇದೀವಿ ಇಲ್ಲಿ, ನಾವು ಗೆಲ್ಲಬೇಕು ಅಂತ ಇರೋದು ಅಂತ ಹೇಳ್ತಾರೆ ಶ್ರೀಲಂಕಾದವರು. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟು ಇಂಡೈರೆಕ್ಟಾಗಿ ಶ್ರೀಲಂಕಾಗೆ ಸಪೋರ್ಟ್ ಮಾಡಬೇಕು, ನೆಕ್ಸ್ಟ್ ಮ್ಯಾಚ್ನ ನಾವು ಗೆದ್ಬಿಟ್ಟು. ಅದಾಗುತ್ತಾ ಆಗೋದಿಲ್ವಾ ಅದು ನೆಕ್ಸ್ಟ್ ಮ್ಯಾಚ್ ಗೊತ್ತಾಗುತ್ತೆ ನಮಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಏನು ಅನ್ನಿಸ್ತಾ ಇದೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ.